ಹತ್ರಕ್ಕೆ ಹೋಗಿ ಇಷ್ಟಿರ್ಬೇಕಾ. ನೀವು ಇಲ್ಲಿ ಬನ್ನಿ, ನೀವು ತಿಳ್ಕೊಬೇಕು ಅದನ್ನ. ಈ ಕಡೆ ಬನ್ನಿ, ಹಂಗೆ ಇರಲಿ ಆನ್ ಆಗಿದೆ ಈಗ. ಓಕೆ, ಈ ಕಡೆ ಬನ್ನಿ. ಈಗ ಕೂತ್ಕೊಳ್ರಿ ಆರಾಮ್. ಈ ಕಡೆ ಕೂತ್ಕೊಳ್ಳಿ. ಈ ಕಡೆ ನೋಡಿ. ಅಧ್ಯಾಯದ ಹೆಸರು ಹೇಳಮ್ಮ. ರಾಸಾಯನಿಕ ಯಾವುದು? ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು. ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಅಂತಕ್ಕಂಥ ಅಧ್ಯಾಯದಲ್ಲಿ ಚಟುವಟಿಕೆ 2.3. ಪುಟ ಸಂಖ್ಯೆ ಎಷ್ಟು? ಪುಟ ಸಂಖ್ಯೆ ಎಷ್ಟು? 23. ಏನಪ್ಪ ಅಂತಂದ್ರೆ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನನ್ನ ಉಂಟು ಮಾಡುತ್ತವೆ ಅಂತ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನುಂಟು ಮಾಡ್ತದವೆ ಅಂತ ನೋಡ್ರಿ. ನಾನು ಆಮ್ಲ ತೆಗೆದುಕೊಂಡಿದ್ದೇನೆ. ಯಾವ ಆಮ್ಲ ತೆಗೆದುಕೊಂಡಿದ್ದೀನಿ? ಸಲ್ಫುರಿಕ್ ಆಮ್ಲವನ್ನು ತೆಗೆದುಕೊಂಡಿದ್ದೇನೆ. ಓಕೆ, ಆ ವಿದ್ಯಾರ್ಥಿನಿ ಸ್ವಲ್ಪ ಚಟುವಟಿಕೆ ಓದ್ತಾಳೆ. ಬೇಗ ಓದಮ್ಮ ಚಟುವಟಿಕೆ. ಇಲ್ಲಿ ಈ ಕಡೆ ಬರ್ಬೇಕು, ಹಂಗಾದ್ರೆ ಬೆಳಕು ಈ ಕಡೆ ಬರ್ಬೇಕು. ಚಿತ್ರ 2.1ರಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿದ್ವಿ. ಮುಂದೆ ಹೇಳಿ. ಪ್ರಣಾಳದಲ್ಲಿ 5 ml ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ತೆಗೆದುಕೊಳ್ಳಿ. ಓಕೆ, ಮತ್ತು ಅದಕ್ಕೆ ಚಟುವಟಿಕೆ ಪ್ರಯೋಗ ನಡೀತಿದೆ, ಗಲಾಟೆ ಮಾಡಬಾರ್ದು. ಹೇಳಿ. ಪ್ರಣಾಳದಲ್ಲಿ 5 ml ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ತೆಗೆದುಕೊಳ್ಳಿ ಮತ್ತು ಕೆಲವು ಒಂದು ನಿಮಿಷ. ಇದು ಸಾರಯುಕ್ತ ಸಲ್ಫುರಿಕ್ ಆಮ್ಲ. ಓಕೆ, ಸಾರಯುಕ್ತ ಏನು? ಸಲ್ಫುರಿಕ್ ಆಮ್ಲ. ಇದರಿಂದ ನಾನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಏನ್ ಹಾಕ್ಬೇಕಂತಂದ್ರೆ ಸತುವಿನ ಚೂರುಗಳನ್ನ ಹಾಕೋಣ. ಏನಾಕಲ್ಲ ಅದಕ್ಕೆ? ಸತುವಿನ ಚೂರನ್ನ. ಜಿಂಕ್ ಜಟನ್ ಅಲ್ವಾ? ಜಿಂಕ್. ಒಂದು ನಿಮಿಷ. ಸತುವಿನ ಚೂರುಗಳನ್ನ ಹಾಕೋಣ. ಓಕೆ, ಜಿಂಕ್, ಸತುವಿನ ಚೂರುಗಳು. ಓಕೆ, ಜಟನ್ ಹಾಕಿ ಮೇಲೆ ಏನಾಗುತ್ತೆ ಹೇಳಿ ಬೇಗ. ಇದನ್ನ ಹಾಕೋಣ. ಇಲ್ಲಿ ಇದೆ ಜಿಂಕ್. ಓಕೆ, ಜಿಂಕ್ ಮೆಟಲ್ ಇದೆ, ಪುಡಿನೇ ಇದೆ. ನಾನು ಮೆಟಲ್ ಹಾಕ್ತೇನೆ. ಓಕೆ, ಮೆಟಲ್ ಹಾಕೋಣ, ಪುಡಿನ ಹಾಕೋಣ, ನೋಡೋಣ ಏನಾಗುತ್ತೆ ಅಂತ. ಏನಾಗುತ್ತೆ ಮುಂದೆ ಹೇಳಿ. ಸತುವಿನ ಚೂರುಗಳ ಮೇಲ್ಮೈಯಲ್ಲಿ ಏನನ್ನು ವೀಕ್ಷಿಸಿದಿರಿ? ಬಿಡುಗಡೆಯಾದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿ. ಸಾಬೂನಿನ ದ್ರಾವಣ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸಾಬೂನಿನ ದ್ರಾವಣ ರೆಡಿ ಐತಿ ನೋಡ್ರಿ. ಈ ಕಡೆ ಬರೋ ಹಿಂಗಿರಿ ನೀನು. ಎಸ್, ಸಾಬೂನಿನ ದ್ರಾವಣ ರೆಡಿ ಇದೆ. ಓಕೆ, ನೆಕ್ಸ್ಟ್. ಸಾಬೂನಿನ ದ್ರಾವಣದಲ್ಲಿ ಗುಳ್ಳೆಗಳೇಕೆ ಉಂಟಾಗುತ್ತವೆ? ಆ ಗುಳ್ಳೆಗಳು ಯಾಕೆ ಉಂಟಾದವು ಅಂದ್ರೆ, ಬಿಡುಗಡೆ ಆದಂತ ಅನಿಲ ಏನು? ಹೈಡ್ರೋಜನ್ ಅನಿಲ. ನೋಡಿ ಇಲ್ಲಿ ನಾನು ಏನ್ ಮಾಡ್ತೇನೆ, ಸತುವಿನ ಚೂರನ್ನು ತೆಗೆದುಕೊಂಡಿದ್ದೇನೆ. ಓಕೆ ಓಕೆ, ಸತುವಿನ ಚೂರು ಇದ್ರಿಗೆ ಹಾಕ್ತದೇನೆ. ಸ್ವಲ್ಪ ದೂರ ನಿಂತ್ಕೊಳ್ಳಿ. ನೋಡಿ ಗುಳ್ಳೆಗಳು ಉಂಟಾಗ್ತದವಲ್ಲ, ಸತುವಿನ ಪುಡಿನ ಹಾಕೋಣ ಇದಕ್ಕೆ. ಏನು ಹಾಕೋಣ? ಸತುವಿನ ಜಿಂಕ್ ಪೌಡ್ರ್ ಹಾಕೋಣ ಇದಕ್ಕೆ. ಎಸ್, ಸತುವಿನ ಪುಡಿನ ಹಾಕಿದೆ. ಓಕೆ, ಗುಳ್ಳೆಗಳು ಆಗ್ತದವೆ. ನಾ ಗುಳ್ಳೆಗಳು ಹೊರಗೆ ಹೋಗ್ದಂಗೆ ಇದನ್ನ ಹಾಕ್ತದೇನೆ. ಸರಿನಾ? ಗುಳ್ಳೆಗಳು ಉತ್ಪತ್ತಿ ಆಗ್ತದವಲ್ವಾ? ಓಕೆ, ಸತುವಿನ ಚೂರು ಹಾಕಿದಕ್ಕೆ ಗುಳ್ಳೆಗಳು ಉಂಟಾದವು ಅಲ್ವಾ? ಈ ಅನಿಲವನ್ನ, ಗುಳ್ಳೆಗಳು ಯಾಕೆ ಉಂಟಾದವು? ಅನಿಲ ಉತ್ಪತ್ತಿ ಆಯಿತು. ಈ ಕಡೆ ಬೆಳಕು ಬಂತು, ಹೌದಾ? ಇದನ್ನ ನಾವು ಏನು ಮಾಡೋಣ? ಎದರಲ್ಲಿ ಹಾಯಿಸೋಣ? ಇದನ್ನ ಗಾಳಿ ತುಂಬಿದ ಗುಳ್ಳೆಗಳ ಹತ್ತಿರ ಉರಿಯುತ್ತಿರುವ ಮೇಣದ ಅಲ್ಲ, ಮೊದಲು ಅನಿಲವನ್ನು ಇದರಲ್ಲಿ ಹಾಯಿಸೋಣ. ಇದರಲ್ಲಿ ಸಾಬೂನಿನ ದ್ರಾವಣದಲ್ಲಿ. ಈ ಸಾಬೂನಿನ ದ್ರಾವಣ ಇದು. ಓಕೆ, ಇದರಲ್ಲಿ ಹಾಯಿಸ್ತಾನೆ. ಇದರಲ್ಲಿ ಹಾಯಿಸೋಣ, ಏನಾಗುತ್ತೆ ಅಂತ ನೋಡೋಣ. ಹಾಯಿಸಿದಾಗ ಓಕೆ ನೋಡೋಣ. ಬರ್ರಿ ಒಬ್ರು. ಏನಾಗಲಿ ಬಟ್ ಏನಾಗಲ್ಲ. ಇದನ್ನ ಹಿಡ್ಕರಿ. ಅದರ ದೌಡ್ ಅದು ಬೇಕು. ದೌಡ್ ಬನ್ನಿ. ನೋಡಿ ಗುಳ್ಳೆಗಳು ಉತ್ಪತ್ತಿ ಆದವಾ? ಅದೇ ಹಂಗೆ ಬರ್ತದ ನೋಡ್ರಿ. ಗುಳ್ಳೆಗಳು ಕಾಣಿಸ್ತದೆ. 2 ಗುಳ್ಳೆಗಳು ಕಾಣಿಸಿದ್ವು. ಏನದು ಅಂದರೆ ಅದೇ ಕಾಣಿಸ್ತದ ನೋಡ್ರಿ. ಗುಳ್ಳೆಗಳಿದೆ ಕಾಣಿಸ್ತದವಲ್ಲ. ನೀನು ಸ್ವಲ್ಪ ಬೆಳಕಿನ ಕಡೆ ಬರ್ಬೇಕು. ಹಿಂಗೆ ಬರ್ಬೇಕು. ಈ ಕಡೆ ಹಿಂಗೆ ಬಾ. ನೀನು ಹಿಂಗೆ ಬಾ, ಫುಲ್ ಹಿಂಗೆ ಬಾ. ಕೈ ನೋಡಿ, ನೀ ಕೈ ಬಿಡು. ನೋಡಿ ಅದೇ ಗುಳ್ಳೆಗಳು ಕಾಣಿಸ್ತದ ನೋಡ್ರಿ. ಅದೇ ಬನ್ನಿ, ಅದೇ ಫೋಕಸ್ ಮಾಡಿದ ಗುಳ್ಳೆಗಳು ಅದೇ ಅಲ್ವಾ? ಭಾಳ ಅಲ್ಲದ್ರೂ ಸ್ವಲ್ಪ ಅದ್ರ ಗುಳ್ಳೆಗಳದಾವಲ್ವಾ? ನೋಡಿರಿ
ಹೌದು ತಾನೆ? ಗುಳ್ಳೆಗಳು ಕಾಣಿಸ್ತದವಲ್ವ? ಅದೇ ಕಾಣಿಸ್ತದವ ಗುಳ್ಳೆಗಳು? ನೋಡಿ ಫೋಕಸ್ ಮಾಡ್ತದೇನಪ್ಪ? ಈ ಗುಳ್ಳೆಗಳು ಏನಂತೆ? ಹೈಡ್ರೋಜನ್ ಅನಿಲ. ಈ ಗುಳ್ಳೆಗಳು ಏನಂತೆ? ಹೈಡ್ರೋಜನ್ ಅನಿಲ. ಹಾಗಾದ್ರೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ, ಈ ಕಡೆ ಇದರಿಂದ ನೋಡ್ರಿ ತಗೊಂಬನ್ನಿ. ನಾವೇನ್ ಮಾಡಿದ್ವಿ ಹೇಳ್ರಿ ನೋಡೋಣ. ಮಧ್ಯದಲ್ಲಿ ಸಲ್ಫರಿಕ್ ಆಮ್ಲವನ್ನು ತೆಗೆದುಕೊಂಡ್ವಿ. ಇದಕ್ಕೆ ಏನ್ ಮಾಡಿದ್ವಿ? ಸತುವಿನ ಚೂರುಗಳನ್ನ ಹಾಕಿದ್ವಿ. ಸತುವಿನ ಚೂರು ಅಂದ್ರೆ ಲೋಹ ಎದರಲ್ಲಿ ವರ್ತನೆ ಮಾಡ್ತು? ಆಮ್ಲದೊಂದಿಗೆ ವರ್ತನೆ ಮಾಡಿ ಯಾವ ಅನಿಲ ಬಿಡುಗಡೆ ಮಾಡ್ತು? ಹೈಡ್ರೋಜನ್ ಅನಿಲ ಮತ್ತು ಲವಣವನ್ನ ಬಿಡುಗಡೆ ಮಾಡುತ್ತದೆ. ಎಸ್, ನೀ ಹೇಳ್ಬಾರ, ನಾ ಹೇಳಿದೆ ಹಂಗೆ ಎಕ್ಸ್ಪ್ಲೇನ್ ಮಾಡು. ಹೇಳಿ. ಇದಕ್ಕೆ ಆಮ್ಲ ಆಮ್ಲ ತೆಗೆದುಕೊಂಡ್ವಿ. ಯಾವ ಆಮ್ಲನೋ ಅದು? ಸಲ್ಫರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಹಾಕಿದ್ವಿ. ಆಮೇಲೆ ಒಂದೆರಡು ಸತುವಿನ ಚೂರುಗಳನ್ನು ಸತುವಿನ ಚೂರು ಅಂದ್ರೆ ಏನದು? ಲೋಹನ ಅಲೋಹನ? ಲೋಹ. ಲೋಹ. ವೆರಿ ಗುಡ್. ಸತುವಿನ ಚೂರು ಅಂದ್ರೆ ಏನದು? ಲೋಹ. ಆಮೇಲೆ ಸಾಬೂನಿನ ದ್ರಾವಣ ತಗೊಂಡು ಸತುವಿನ ಚೂರು ಹಾಕಿದ್ವಿ. ಹೌದಾ? ಬಿಡುಗಡೆ ಆದಂತ ಅನಿಲವನ್ನು ಎದ್ರಲ್ಲಿ ಹಾಯಿಸಿದ್ವಿ? ಸಾಬೂನಿನ ದ್ರಾವಣದಲ್ಲಿ ಹಾಯಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಯ್ತು. ಹೆಂಗ್ ತಿಳ್ಕೊಂಡ್ವಿ ಅದ್ರ ಹೈಡ್ರೋಜನ್ ಅನಿಲ ಅಂದು? ಅದ್ರಲ್ಲಿ ಏನ್ ಎದ್ವು? ಗುಳ್ಳೆಗಳು ಎದ್ವು. ಎಸ್, ಓಕೆ. ನೆಕ್ಸ್ಟ್ ನೀನ್ ಬರಮ್ಮ. ಅದನ್ನ ಅಂದ್ರೆ ಈಗ ಅರ್ಥ ಏನ್ ಹೇಳಿ ನೋಡೋಣ. ಲೋಹಗಳು ಎದರೊಂದಿಗೆ ವರ್ತನೆ ಮಾಡಿದ್ವು? ವರ್ತನೆ ಮಾಡಿ ಏನ್ ಕೊಟ್ಟು? ಲವಣ ಮತ್ತು ಹೈಡ್ರೋಜನ್ ಅನಿಲ. ಓಕೆ. HCl ಅಲ್ಲ, H2SO4 ನಾವು ಅಲ್ಲಿ ತೆಗೆದುಕೊಂಡದ್ದು ಅಲ್ವಾ? ಅಲ್ಲಿಟ್ಟು ನೀವು ಬನ್ನಿ. ನೆಕ್ಸ್ಟ್ ನೀವು ಬರಮ್ಮ. ನೀವು ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿ. ಅವ್ರು ಹೇಳ್ತಾರೆ, ನೀವು ನೋಡಿ ಬನ್ನಿ. ಮೊದಲು ಇದನ್ನು ಆಮ್ಲವನ್ನು ಹಾಕಿ ಸತುವಿನ ಚೂರುಗಳನ್ನು ಹಾಕಿದ್ವಿ. ಆಮೇಲೆ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದ್ವಿ. ಆಮೇಲೆ ಸಾಬೂನಿನ ದ್ರಾವಣವನ್ನು ತೆಗೆದುಕೊಂಡು ಅದರಲ್ಲಿ ಇದನ್ನು ಇಟ್ಟಾಗೆ ಗುಳ್ಳೆ ಉಂಟಾದವು. ಇದರಲ್ಲಿ ಗುಳ್ಳೆಗಳು ಉಂಟಾದವು. ಇದರಿಂದ ಗುಳ್ಳೆಗಳು ಉಂಟಾದ್ಮೇಲೆ ಆಮ್ಲ, ಲೋಹ, ಲವಣ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು. ಇನ್ನೊಂದು ಸ್ವಲ್ಪ ಪತ್ರದಲ್ಲಿ ಫೋಕಸ್ ಮಾಡು. ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಏನ್ ಬಿಡುಗಡೆ ಆಯ್ತು? ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡಿದ್ವು. ಲವಣ ಬಿಡುಗಡೆ ಆಯ್ತು. ಈ ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿ ಕೇಳ್ಕೊಳ್ಳಿ. ಓಕೆ, ಸಿ ಹಿಯರ್ ನೋಡಿ. ಸಿಂಪಲ್ 10ನೇ ತರಗತಿಯಲ್ಲಿ ಎಷ್ಟನೇ ಪುಟದಲ್ಲಿದೆ ನೋಡ್ರಿ? ಅದು 23. ನೋಡಿ, ಈ ಪ್ರಯೋಗ ಎಲ್ಲಿದೆ ಅಂತಂದ್ರೆ 10ನೇ ತರಗತಿಯ ಎಷ್ಟನೇ ಪುಟ ನಮ್ಮದು? ಪುಟ ನೋಡಿ ಬೇಗ. 10ನೇ ತರಗತಿ 20ನೇ ಪುಟದಲ್ಲಿ 24ನೇ ಪುಟದಲ್ಲಿ ಚಟುವಟಿಕೆ 2.3. ಏನ್ ಚಟುವಟಿಕೆ ಅಂತಂದ್ರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಏನನ್ನ ಬಿಡುಗಡೆ ಮಾಡುತ್ತವೆ ಅಥವಾ ಹೇಗೆ ವರ್ತಿಸುತ್ತವೆ ಅನ್ನೋದು ಉದ್ದೇಶ ತಿಳ್ಕೊಳ್ಳಿ. ಹಾಗಾದ್ರೆ ಆಮ್ಲವನ್ನ ಮೊದಲು ಏನ್ ಮಾಡ್ಬೇಕು? ಒಂದು ಪ್ರಮಾಣವನ್ನು ತೆಗೆದುಕೊಂಡು 5 ml ಏನ್ ತೆಗೆದುಕೊಂಡ್ವಿ? ಸಲ್ಫರಿಕ್ ಆಮ್ಲ ಹೇಳಿದಾರ, ಹೌದಾ? ಅದಕ್ಕೆ ಒಂದೆರಡು ಚೂರ ಏನ್ ಹಾಕಿದ್ವಿ? ಸತುವಿನ ಚೂರು ಹಾಕಿದ್ವಿ. ಚೂರು ಹಾಕಿದ್ಕೆ ಇಲ್ಲಿ ಗುಳ್ಳೆಗಳು ಬಂದ್ವು ಅಲ್ವಾ? ಆ ಗುಳ್ಳೆಗಳು ಬಂದು ಅಂದ್ರೆ ಏನ್ ಬಿಡುಗಡೆ ಆಯ್ತು ಅಂತ ಅರ್ಥ? ಇಲ್ಲಿ ಗುಳ್ಳೆಗಳು ಬಂದು ಅಂದ್ರೆ ಏನ್ ಬಿಡುಗಡೆ ಆಯ್ತು ಅಂತ ಅರ್ಥ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಯ್ತು. ಆ ಅನಿಲ ಹೊರಗೆ ಹೋಗಬಾರ್ದು ಅಂದ್ರೆ ನಾವು ಕಾರ್ಕ್ ಹಾಕಿದ್ವಿ, ಒಂದು ಬೆಂಟ್ ಟೂಪ್ ಹಾಕಿದ್ವಿ. ಆಮೇಲೆ ಹಿಂಗ್ ಹಿಡಿದ್ವಿ ನಾವು. ಹಿಂಗ್ ಹಿಡಿದಕ್ಕೆ ಇದ್ರಲ್ಲಿ ಏನ್ ಬಂತು? ಸಾಬೂನಿನ ದ್ರಾವಣದಲ್ಲಿ ಎದ್ದಿದ್ವಿ. ಏನ್ ಬಂತು ಅವಾಗ? ಗುಳ್ಳೆಗಳು ಬಂದು. ಗುಳ್ಳೆಗಳು ಏನ್ ಅರ್ಥ ಹಂಗಂದ್ರೆ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗೈತಿ, ಆದ್ದರಿಂದ ಗುಳ್ಳೆಗಳು ಬಂದು. ಇದರ ಅರ್ಥ ಏನ್ ಕೊಡುತ್ತೆ ಗೊತ್ತಾ? ಲೋಹಗಳು ಸತುವಿನ ಚೂರು ಇದು ಹತ್ರ ಫೋಕಸ್ ಮಾಡು. ಇದು ಲೋಹಗಳು ಕಾಣಿಸುತ್ತಲ್ಲ ನಿಮ್ಗೆ? ಇದೇನ್ ತಗೊಂಡ್ವಿ? ಏನ್ ತೆಗೆದುಕೊಂಡಿದ್ವಿ? H2SO4 ಅಂದ್ರೆ ಏನದು? ಆಮ್ಲ ತೆಗೆದುಕೊಂಡು ತಾನೆ. ಲೋಹಗಳು ಎದರೊಂದಿಗೆ ವರ್ತನೆ ಮಾಡಿದ್ವು? ಆಮ್ಲಗಳೊಂದಿಗೆ ಬರೀ ಸಲ್ಫರಿಕ್ ಆಮ್ಲ ಮಾಡೋದು ಕಾಮನ್ ಆಗಿ ಆಮ್ಲಗಳೊಂದಿಗೆ ವರ್ತನೆ ಮಾಡಿ ಏನ್ ಕೊಟ್ಟವು? ಹೈಡ್ರೋಜನ್ ಅನಿಲ ಮತ್ತು ಲವಣ. ಇಷ್ಟು ಹೇಳ. ಓಕೆ, ನೀ ಬರ. ಇಷ್ಟೇ, ಮತ್ತೇನಿಲ್ಲ. ಇದನ್ನ ಯಾವುದು ಮುಟ್ಟಬೇಡಿ. ಕಮಾನ್, ಸಿಂಪಲ್ ಆಗಿ ಹೇಳಿ. ನಾನು ತಪ್ಪಿದ್ದು ನಾನು ಹೇಳ್ಕೊಡ್ತೇನೆ. ಎದಕ್ಕನಕ್ಕೆ ಹೋಗ್ಬಾರ್ದು. ಮುಂದಕ್ಕೆ ಹಿಡಿಯಪ್ಪ.
ಈ ಪ್ರಯೋಗದ ಉದ್ದೇಶ ಏನು ಹೇಳ್ರಿ? ಫಸ್ಟ್ ಪ್ರಯೋಗದ ಉದ್ದೇಶ ಏನು ಹೇಳ್ರಿ? ಪ್ರಯೋಗದ ಉದ್ದೇಶ ಅಂದ್ರೆ ಸರ್ ಆ, ಅದು ಲೋಹಗಳು ಹೇಗೆ ಆಮ್ಲಗಳೊಂದಿಗೆ ಹೇಗೆ ವರ್ತನೆ ಮಾಡ್ತವೆ ಅನ್ನೋದು ತಿಳಿಸೋದು ಉದ್ದೇಶ. ಈಗ ಹೇಳಿ. ಸಲ್ಫ್ಯೂರಿಕ್ ಆಮ್ಲನ ಪ್ರಮಾಣದಲ್ಲಿ ಹಾಕ್ಬೇಕು ಸರ್. ಆ. ಆಮೇಲೆ ಲೋಹದ ಹರಳುಗಳನ್ನ ಹಾಕ್ಬೇಕು. ಚೂರು ಅಲ್ಲಿ ಲೋಹ ಯಾವ್ದನ್ನ ತೆಗೆದುಕೊಂಡು ಅದನ್ನ ಹೇಳ್ಬೇಕು ನೀ ನನಗೆ. ಲೋಹ ಅಂದ್ರೆ ಅದನ್ನ ತೆಗೆದುಕೊಂಡು ಯಾವ ಲೋಹ ತೆಗೆದುಕೊಂಡು ಮುಂದ್ಕೋ. ಸತುವಿನ ಚೂರು ತೋರ್ಸ, ನೀವು ಸತುವಿನ ಚೂರು ತೋರಿಸ್ರಿ. ಎಸ್, ಅದನ್ನ ಮುಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸತುವಿನ ಚೂರು ತೆಗೆದುಕೊಂಡ್ರಿ. ಸತುವಿನ ಚೂರು ತಗೊಂಡು ಹಾ, ಇದು ಅದು ಹತ್ರ ಹೊರ ಪಡಿಸಿ. ಹೋಗ್ಬಾರ್ದು ಅಂತ ಹೇಳಿ ಸರ್ ಹಾ, ಈ ತರದೊಂದು ಹಾಕಿದ್ವಿ. ಕಾರ್ಕ್ ಹಾಕಿದ್ವಿ. ಕಾರ್ಕ್ ಹಾಕಿದ್ವಿ. ಆಮೇಲೆ ಒಂದು ಬೆಂಟ್ ಟ್ಯೂಬ್ ಪೇಂಟ್ ಟ್ಯೂಬ್ ಹಾಕಿದ್ವಿ. ಹಾ. ಮತ್ತೆ ಸಾಬೂನಿಂದ ದ್ರಾವಣ ಮಾಡ್ಕೊಂಡಿದ್ವಿ. ದ್ರಾವಣ ಮಾಡ್ಕೊಂಡ್ವಿ. ಅದ್ರೊಳಗೆ ಇಟ್ಟಾಗ ಹಾ, ಗುಳ್ಳೆಗಳು ಬಂದ್ವು ಸರ್. ಆ ಗುಳ್ಳೆಗಳೇ ಹೈಡ್ರೋಜನ್ ಹೈಡ್ರೋಜನ್ ಅನಿಲ. ಹಾಗಾದ್ರೆ ಇದರ ಅರ್ಥ ಏನು? ಇದರ ಅರ್ಥ ಏನಂಗಾದ್ರೆ? ಇದ್ರೊಳಗೆ ಅದು ಇವೆರಡು ಮಿಶ್ರಣ ಆದಾಗೆ ಸಾಬೂನಲ್ಲಿ ಹೋದಾಗೆ ಹಾ, ಗುಳ್ಳೆ ಬರ್ತದೆ ಸರ್. ಹಾ, ಅದೇ ಹೈಡ್ರೋಜನ್ ಅನಿಲ. ಹಾಗಾದ್ರೆ ಇದರ ಅರ್ಥ ಏನು ಹೇಳಿ ನೋಡೋಣ. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಮತ್ತು ಲವಣವನ್ನ ಬಿಡುಗಡೆ ಮಾಡುತ್ತವೆ. ಅಷ್ಟೇ ಎಕ್ಸ್ಪ್ಲನೇಷನ್. ಓಕೆ, ನೀನು ಹೇಳಮ್ಮ, ಅದನ್ನು ನೀಟಾಗಿ ಹೇಳು. ಬಾ ಅಲ್ಲಿಡ್ರಿ. ಇದು ನೀನು ನೋಡು, ಇದೇ ಫೋಕಸ್ ಮಾಡೋದು. ಯಾಕೆ ಹೇಳು? ಅದನ್ನು ನೋಡಿದ್ರೆ ಗೊತ್ತಾಗಬೇಕು ಇದ್ರಾಗ ಯಾವುದು ಇದನ್ನು ತೆಗೆದುಕೊಂಡ್ವಿ ಅಂತ. ನಾವು ಲೋಹಗಳು ಆಮ್ಲಗಳೊಂದಿಗೆ ಹೇಗೆ ಮೊದಲು ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವ್ರಿಗೆ ಫೋಕಸ್ ಮಾಡಿ. ಹಾಂ, ಲೋಹಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎಂದು ನೋಡೋಣ. ಹಾಂ, ನಾವು ಮೊದಲು ಒಂದು ಪ್ರಣಾಳ ತಗೊಂಡ್ವಿ. ಹಾಂ, ಅದಕ್ಕೆ ಏನು ಹಾಕಿದ್ವಿ? ಅದು ಮುಟ್ಟಬೇಡಿ, ಹಂಗೆ ಹೇಳಿ. ಆಮ್ಲ, ಅದು ಆಸಿಡ್, ಅದು ಮುಟ್ಟಬೇಡಿ, ಹಂಗೆ ಹೇಳಿ. ಹಾಕಿದ್ವಿ. ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದ್ವಿ. ಹೌದು. ಅದ್ರ ಜೊತೆಗೆ ಇನ್ನೊಂದು ಲೋಹವನ್ನು ಹಾಕಿದ್ವಿ. ಆ ಲೋಹ ಯಾವುದು? ಸತುವಿನ ತೋರಿಸಪ್ಪ, ಸತುವಿನ ಚೂರು ತೋರಿಸಿ. ಜಿಂಕ್ ಫೋಕಸ್ ಹಾಕಿದ್ವಿ. ಹಾ, ಸತುವಿನ ಚೂರು. ಅದಕ್ಕೆ ಸಂಕೇತ ಏನು? ZN, ಜಿಂಕ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಆಮೇಲೆ ಏನು ಮಾಡಿದ್ವಿ? ಅವೆರಡನ್ನು ಮಿಶ್ರಣ ಮಾಡಿದಾಗ ಹಾ. ಅದ್ರಲ್ಲಿ ಗುಳ್ಳೆ ಬರ್ತವೆ ಅಂತ ಒಂದು ಕಾರ್ಕ್ ಹಾಕಿದ್ವಿ. ಹೌದು. ಅದ್ರ ಮುಂದೆ ಒಂದು ಬೆಂಡ್ ಹಾಕಿದ್ವಿ. ಹಾ, ಅದನ್ನ ಸಾಬೂನಿನ ದ್ರಾವಣದಲ್ಲಿ ಎದ್ದಿದಾಗ ಏನು ಬಿಡುಗಡೆ ಆಯ್ತು? ಅದರಲ್ಲಿ ಗುಳ್ಳೆಗಳು ಬಿಡುಗಡೆ ಆದವು. ಆ ಗುಳ್ಳೆಗಳೇ ಏನು? ಹೈಡ್ರೋಜನ್ ಅನಿಲ. ಎಸ್, ಆ ಗುಳ್ಳೆಗಳೇ ಹೈಡ್ರೋಜನ್ ಅನಿಲ. ಇದರಿಂದ ನಾವೇನ್ ತಿಳ್ಕೋಬಹುದು ಅಂದ್ರೆ ಹಾ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಹಾ. ಹೈಡ್ರೋಜನ್ ಅನಿಲ ಮತ್ತು ಲವಣ ಬಿಡುಗಡೆ ಮಾಡುತ್ತವೆ. ವೆರಿ ಗುಡ್. ಆಯ್ತು, ನೆಕ್ಸ್ಟ್ ನೀವು ಬನ್ನಿ. ನೀವು ಅದೇ ಥರ ಎಕ್ಸ್ಪ್ಲೇನ್ ಮಾಡಿ. ಈಗ ಆಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸ್ತವೆ ಅಂತ ನೋಡ್ಬೋದು. ಫಸ್ಟ್ ಒಂದು ಪ್ರಣಾಳ ತಗೊಂಡು ಇದಕ್ಕೆ ಸಲ್ಫ್ಯೂರಿಕ್ ಆಮ್ಲವನ್ನ ಹಾಕಿದ್ವಿ. ಫೋಕಸ್ ಮಾಡಿ, ಸಲ್ಫ್ಯೂರಿಕ್ ಆಮ್ಲ ಫೋಕಸ್ ಮಾಡಿ. ಸಲ್ಫ್ಯೂರಿಕ್ ಆಮ್ಲವನ್ನ ಹಾಕಿದ್ವಿ. ಹಾ. ಹಾಕಿದಾದ್ಮೇಲೆ ಹಾ. ಸತುವಿನ ಚೂರುಗಳನ್ನು ಹಾ, ಒಂದೆರಡು ಹಾಕಿದಾದ್ಮೇಲೆ ಹಾ. ಅದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತು. ಹಾ, ಇಲ್ಲಿ ಒಂದು ರಬ್ಬರ್ ಗುಳ್ಳೆ ಹೊರ ಹೋಗ್ಬಾರ್ದು ಅಂತ ಒಂದು ಕಾರ್ಕ್ ಅನ್ನ ಹಾಕಿ ಹಾ. ಒಂದು ಬೆಂಡನ್ನು ಸಿಕ್ಸಿ ಇದನ್ನ ಸುಣ್ಣದ ನೀರಿನಲ್ಲಿ ಇಟ್ಟರೆ ಇದು ಗುಳ್ಳೆಯನ್ನು ಗುಳ್ಳೆ ಅಂದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಇದರಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಮತ್ತು ಲವಣವನ್ನು ಬಿಡುಗಡೆ ಮಾಡಿದವು. ಎಸ್, ವೆರಿ ಗುಡ್, ವೆರಿ ಗುಡ್. ಎಸ್, ಈಗ ತಟಸ್ಥೀಕರಣದ ಬಗ್ಗೆ ನಾವು ಅಧ್ಯಯನ ಮಾಡೋಣ, ಪ್ರಯೋಗ ಮಾಡೋಣ. ಯಾವುದಂತೆ? ತಟಸ್ಥೀಕರಣ. ಮೊದಲು ಹಿಂಗೆ ತೋರಿಸ. ನಿನ್ನ ಹೆಸರೇನಮ್ಮ? ನಿನ್ನ ಹೆಸರಮ್ಮ? ಎಸ್, 10ನೇ ತರಗತಿ ಅಲ್ವಾ ನೀವು? ತಟಸ್ಥೀಕರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಈ ಮೊದಲು ತಟಸ್ಥೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ಏನಂತ ಕರೀತದ ನಾವು? ತಟಸ್ಥೀಕರಣ ಎನ್ನುವುದು. ನೀನು ಅದನ್ನ ಪಾಯಿಂಟ್ಸ್ ಓದಮ್ಮ. ಅಲ್ಲ, ಎಷ್ಟನೇ ಪುಟದಾಗ ಐತಿ ಹೇಳಬೇಕು. 26ನೇ ಪೇಜು 1.1, 1.4 ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ಹೇಗೆ ವರ್ತಿಸುತ್ತೆ. ಚಟುವಟಿಕೆ 2.6. ಈಗ ಪ್ರಯೋಗದ ಉದ್ದೇಶ ಏನ್ ಗೊತ್ತಾ? ಆಮ್ಲ ಮತ್ತು ಈ ಕಡೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಯಾವ ರೀತಿ, ನೀವು ಈ ಕಡೆ ಬನ್ನಿ, ಇಲ್ಲ ಬೆಳಕು ಬೆಳಕಲ್ಲ, ಆ ಕಡೆ ನಿಂತ್ಕೊಳ್ಳಿ, ಆ ಕಡೆ ಮುಖ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಯಾವ ರೀತಿ ವರ್ತನೆ ಮಾಡ್ತವೆ ಅನ್ನೋದು ತಿಳ್ಕೋಬೇಕು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಏನ್ ಬಿಡುಗಡೆ ಮಾಡ್ತವೆ? ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತವೆ. ಇದನ್ನ ಏನಂತ ಕರಿತೀವಿ? ತಟಸ್ಥೀಕರಣ ಅಂತ ಕರಿತೀವಿ. ನಾವೀಗ ತಟಸ್ಥೀಕರಣದ ಪ್ರಯೋಗವನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಪುಟದ ಎಷ್ಟರಲ್ಲಿ ಐತವ? ಅಧ್ಯಾಯ ಯಾವ್ದಿದು? ಆಮ್ಲ
ಪ್ರತ್ಯಾಮ್ಲ ಲವಣ ಅಂತಕ್ಕಂಥ ಅಧ್ಯಾಯದಲ್ಲಿದೆ. ಎಷ್ಟನೇ ಪುಟದಲ್ಲಿದೆ? 26ನೇ ಪೇಜ್. 26ನೇ ಪುಟದಲ್ಲಿದೆ. ಚಟುವಟಿಕೆ ಎಷ್ಟದು? ಚಟುವಟಿಕೆ 2.6. ಚಟುವಟಿಕೆ 2.6. ಈಗ ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ ಸೋಡಿಯಂ ಪ್ರಮಾಣದಲ್ಲಿ ಸುಮಾರು 2 ml ಸಾರಯುಕ್ತ NaOH ದ್ರಾವಣವನ್ನು ತೆಗೆದುಕೊಳ್ಳಿ. NaOH ಅಂದ್ರೆ ಏನು? ಸೋಡಿಯಂ ಹೈಡ್ರಾಕ್ಸೈಡ್. ನೋಡಿ, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಹೆಸರು ಬರುತ್ತೇನೆ, ಇದು ಪುಡಿ, ಇದು ಗೊತ್ತಾಯ್ತಾ? ಓಕೆ, ಇದನ್ನ ನಾನು ಏನ್ ಮಾಡ್ತೇನೆ, ಒಂದು ಮೊದಲ ದ್ರಾವಣ ತಯಾರು ಮಾಡ್ಕೊಂತಾನೆ ಅದರದ್ದು. ಓಕೆ, ಅದಕ್ಕೆ ಒಂದು ನಿಮಿಷ ಇದಕ್ಕೆ ನೀರು ಹಾಕೋಣ ಸ್ವಲ್ಪ. ನೋ ಇನ್ನೂ ದ್ರಾವಣ ಮಾಡ್ಕೊಂಡಿಲ್ಲ ನಾವು. ಈಗ ಮೊದಲು ದ್ರಾವಣ ಮಾಡ್ಕೊಳ್ಳೋಣ ಸೋಡಿಯಂ ಹೈಡ್ರಾಕ್ಸೈಡ್ ಇಂದ. ಓಕೆ, ಸ್ವಲ್ಪ ನೀರು ಕೊಡಮ್ಮ ಅಲ್ಲಿ, ಈಗ ತಗೊಂಬಂದ್ರಲ್ಲಿ ಇದ್ರಲ್ಲಿ. ಹಾಂ, ಕೊಡಿ. ಒಂದು ನಿಮಿಷ ಅದ್ರದ್ದು ಬಾಯಿ ತೆಗೆದುಕೊಡಿ, ಇಲ್ಲಾಂದ್ರೆ ಇಲ್ಲಿದೆ ಬಿಡು. ಓಕೆ, ಈಗ ಇಲ್ಲಿ ಫಸ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಇತ್ತು, ಇದನ್ನ ನಾವೇನು ಮಾಡಿದ್ವಿ, ದ್ರಾವಣ ಮಾಡ್ಕೊಳ್ತದೇವೆ. ಏನು ಮಾಡ್ಕೊಳ್ತದೇವಿ? ದ್ರಾವಣ ಮಾಡ್ಕೊಳ್ತದೇವಿ. ಓಕೆ, ಏನು ಮಾಡ್ಕೊಳ್ತದೇವೆ ಈಗ? ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣ ರೆಡಿ ಆಯ್ತು. ಈಗ ನಾವು ಇದನ್ನು ಸ್ವಲ್ಪ ತೆಗೆದುಕೊಳ್ಳೋಣ, ಭಾಳ ತೆಗೆದುಕೊಳ್ಳೋದು ಬೇಡ. ಎಷ್ಟು ತೆಗೆದುಕೊಳ್ಳೋಣ? ಸ್ವಲ್ಪ ತೆಗೆದುಕೊಳ್ಳೋಣ. ನಾನು ಏನು ಮಾಡ್ತೀನಿ, ಇದನ್ನ ಸ್ವಲ್ಪ ತೆಗೆದುಕೊಳ್ತದೇನೆ ಸೋಡಿಯಂ ಹೈಡ್ರಾಕ್ಸೈಡಿಂದ. ಸ್ವಲ್ಪ ತಗೊಂತಾನೆ. ಓಕೆ, ಒಂದು ನಿಮಿಷ. ಇದಕ್ಕೆ ಏನು ಹಾಕ್ರಿ ಅಂತ ಹೇಳ್ತಾರೆ ಹೇಳಿ? 2 ಹನಿ ಫಿನಾಪ್ತಲಿನ್ ದ್ರಾವಣ ಸೇರಿಸಿ. ಓಕೆ, ಇದಕ್ಕೆ ಏನು ಮಾಡೋಣ, ಇನ್ನೂ ಸ್ವಲ್ಪ ಹಾಕೋಣ. ಈ 2 ಹನಿ ಫಿನಾಪ್ತಲಿನ್ ಸೇರಿಸ್ತಾನೆ ಇದಕ್ಕೆ. ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿಟ್ಟೆ, ಇದನ್ನ ಇಲ್ಲೇ ಇಡ್ತೀನಿ. ಇದಕ್ಕೆ ಫಿನಾಪ್ತಲಿನ್ ಎಲ್ಲಿದೆ ನೋಡ್ರಿ? ಎಸ್, ಇದು ಫಿನಾಪ್ತಲಿನ್. 2 ಹನಿ ಸೇರಿಸೋಣ. ಭಾಳ ಆದರೆ ಏನಾಗುತ್ತೆ, ಬಣ್ಣ ಹೆಚ್ಚಿಗೆ ಆಗ್ಬಿಡುತ್ತೆ. 2 ಹನಿ ಫಿನಾಪ್ತಲಿನ್ ಸೇರಿಸ್ತಾನೆ ಅದಕ್ಕೆ. ನೋಡಿ, ಯಾವ ಬಣ್ಣ ಬಂತು? ಪಿಂಕ್ ಬಣ್ಣ. ದ್ರಾವಣದ ಬಣ್ಣ ಯಾವುದು? ದ್ರಾವಣ ಬಣ್ಣ ಯಾವುದು? ಗುಲಾಬಿ ಬಣ್ಣ ಬರ್ತಾ ಇದೆ ಅಲ್ವಾ? ಎಸ್, ಈಗ ಕಲಕ್ತಾ ಇತ್ತು ನೋಡ್ರಿ ಅಲ್ವಾ? ಗುಲಾಬಿ ಬಣ್ಣ ಬಂತು. ಫಿನಾಪ್ತಲಿನ್ ಯಾವ ಬಣ್ಣ ಬಂತು? ಗುಲಾಬಿ ಬಣ್ಣ ಬಂತು. ಓಕೆ, ಈಗ ನಾನು ಏನು ಮಾಡ್ತೀನಿ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತಯಾರು ಮಾಡ್ಕೊಂಡಿದ್ದೆ ಅಲ್ವಾ? ಇದಕ್ಕೆ ಏನು ಹಾಕ್ತೀರಿ ಅಂತಂದ್ರೆ ಅವರು? ಫಿನಾಪ್ತಲಿನ್. ಸ್ವಲ್ಪ ಫಿನಾಪ್ತಲಿನ್ ಹಾಕೋಣ, 1 ಹನಿ ಹಾಕೋಣ. ಭಾಳ ಹಾಕಂದ್ರೆ ಏನಾಗುತ್ತೆ, ಭಾಳ ಹಾಕ್ತು ಅಂತಂದ್ರೆ ಬಣ್ಣ ಇದಾಗುತ್ತೆ. ಅಲ್ಲಿ ಇದು ಇದೆ ನೋಡಿ, 1 ನಿಮಿಷ. ನೋ ಎಸ್, ಇದನ್ನು ಕೊಡಿ, ಇದನ್ನು ಕೊಡಿ. ನೋಡಿ ಸರ್, ಕೈ ತಗೊಳ್ರಿ. ಎಸ್ ಸರ್, ಕೈ ತಗೊಳ್ರಿ. ಪಿಂಕ್. ಒಂದು ನಿಮಿಷ. ಓಕೆ, ಇಲ್ಲಿ ಎಷ್ಟು ಚೆನ್ನಾಗಿ ಪಿಂಕ್ ಬಣ್ಣ ಬರ್ತಾ ಇದೆ ನೋಡಿ ಅಲ್ವಾ? ಹಾಂ ಸರ್, ಪಿಂಕ್ ಬಣ್ಣ ಬಂತಲ್ಲ? ಹಾಂ ಸರ್. ಇದನ್ನ ಮುಚ್ಚಿ ಬೇಡ, ಅದರಲ್ಲಿ ಹಾಕಿ. ಎಸ್, ಬೇಡ, ಸಾಕು, ಇಷ್ಟೇ. ಭಾಳ ಹಾಕಿದ್ರೆ ಅದು ಇದಾಗುತ್ತೆ. ಫಿನಾಪ್ತಲಿನ್ ಹಾಕಿದ್ವಿಕ್ಕಲ್ವಾ? ಫಿನಾಪ್ತಲಿನ್ ಹಾಕಿದ ಮೇಲೆ ಇದಕ್ಕೆ ಏನು ಹಾಕ್ರಿ ಅಂತ ಹೇಳ್ತಾರೆ ಹೇಳು? ಹನಿಯಾಗಿ ಯಾವ ಬಣ್ಣ ನೋಡಿ?
ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೆಗೆದುಕೊಂಡ್ವಿ, ಅದಕ್ಕೆ ಏನ್ ಹಾಕಿದ್ವಿ? ಫಿನಾಫ್ಥಲಿನ್ ಹಾಕಿದ್ವಿ. ಏನ್ ಹಾಕಿದ್ವಿ ಹೇಳಿ? ಫಿನಾಫ್ಥಲಿನ್. ಏನ್ ಹಾಕಿದ್ವಿ? ಫಿನಾಫ್ಥಲಿನ್. ಯಾವ ಬಣ್ಣ ಬಂತು? ಗುಲಾಬಿ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ತೆಗೆದುಕೊಂಡ್ವಿ, ಫಿನಾಫ್ಥಲಿನ್ ಇಂಡಿಕೇಟರ್ ಹಾಕಿದ್ವಿ, ಸೂಚಕ ಹಾಕಿದ್ವಿ, ಗುಲಾಬಿ ಬಣ್ಣ ಬಂತು. ಇದಕ್ಕೆ ಏನ್ ಮಾಡೋಣ? ಒಂದು ನಿಮಿಷ, ನಾನು ನಿಮ್ಗೆ ಇನ್ನೊಂದು ಹೇಳ್ತದನಿ. ಈ ಫಿನಾಫ್ಥಲಿನ್ ಬಣ್ಣ ಯಾಕೆ ಬಂತು ಗೊತ್ತಾನ? ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಯಾವ ಅಯಾನುಗಳು ಇರ್ತದವೆ? Na+ ಮತ್ತು OH-. ಈ ಗುಲಾಬಿ ಬಣ್ಣ ಬರ್ಲಿಕ್ಕೆ ಕಾರಣ OH- ಅಯಾನುಗಳು ಅಲ್ವಾ? ಈಗ ನಾ ಇದಕ್ಕೆ ಏನ್ ಮಾಡೋಣ? ಹನಿ ಹನಿಯಾಗಿ ಏನ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ? HCl ಹಾಕೋಣ. ಹನಿ ಹನಿಯಾಗಿ ಏನ್ ಹಾಕೋಣ? HCl. ಮುಟ್ಟಬಾರ್ದು. ಹನಿ ಹನಿಯಾಗಿ HCl, ಇದರಲ್ಲಿ HCl ಇದೆ ಅಲ್ವಾ? ಓಕೆ, ಇದನ್ನ ಒಂದು ನಿಮಿಷ ಹೀಗೆ ದೂರ ಹಿಡ್ಕೊಳ್ಳಿ. ಹನಿ ಹನಿಯಾಗಿ ಹಾಕ್ಬೇಕು. ಅವಾಗ ಅದು ಗುಲಾಬಿ ಬಣ್ಣ ಹೋಗುತ್ತೆ ಹೇಗೆ ನೋಡೋಣ ಅಲ್ವಾ? ಸ್ವಲ್ಪ ನೀರು ತೆಗೆದು ಸ್ವಲ್ಪ ಇದನ್ನ ಈ ಥರ ತಿನ್ನೋದಿತ್ತಲ್ಲ, ಅಲ್ಲಿದೆ ಅಲ್ವಾ? ಬೇಡ, ಇದನ್ನ ತಗೊಂಡ್ಬಿಡೋಣ. ಓಕೆ, ಹನಿ ಹನಿಯಾಗಿ ಹಾಕೋಣ. ನೋಡಿ, ಹಾಕ್ತದೀನಿ. ಈಗ ಏನಾಗುತ್ತೆ? ಬಣ್ಣ ಹೋಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಹೋಗುತ್ತಾ ಇಲ್ಲ ಅಂದು? NaOH ಇಂದ ತಗೊಳ್ಳಿ. NaOH ಬೇಕು, ನಾನು ಆ ಕಡೆಗೆ ಇಟ್ಟನಲ್ಲ, ಆ ಕಡೆಗೆ ಇಟ್ಟೆ. NaOH ಇಟ್ಟೆ. ನೋ ಅದಲ್ಲ, ಅಲ್ಲಿ ಈಗಿಟ್ಟೆ ನೋಡ್ರಿ. ಅದೇ ಇದು ಬೇಕು. NaOH ಇದು ಹನಿ ಹನಿಯಾಗಿ ಹಾಕ್ಬೇಕಲ್ಲ ಆಮೇಲೆ. ಓಕೆ, ಈಗ ಇದನ್ನು ತೆಗೆದುಕೊಳ್ತಾನೆ. ಓಕೆ, NaOH ಎಲ್ಲ ಅದಿದ್ದಲ್ವಾ? ಯಾವ್ದು NaOH ಎಲ್ಲ ಇದ್ದಿದ್ದಲ್ಲ ಇದಲ್ವಾ? ಓಕೆ, ಸರಿ. ಇಡಿ. ನೋಡಿ, ಹನಿ ಹನಿಯಾಗಿ ಆಗ್ತದನಿ. ನೋಡಿ ಏನಾಯ್ತು ನೋಡೋಣ. ಕಲರು ಹೋಗ್ತಾ ಇದೆ. ಕಲರ್ ಏನಾಗ್ತಾ ಇದೆ? ಹೋಗ್ತಾ ಇದೆ ನೋಡ್ರಿ ಅಲ್ವಾ? ಕಲರು ಹೋಗ್ತಾ ಇದೆ. ತಡಿ ನೋಡೋಣ, ಇನ್ನು ಸ್ವಲ್ಪ ಹಾಕ್ತೀನಿ. ನೋಡಿ, ಕಲರ್ ಹೋಗ್ತಾ ಇದೆ ಅಲ್ವಾ? ಕಲರು ಹೋಗ್ತಾ ಇದೆ. ಓಕೆ, ಮಾತಾಡಬಾರ್ದು. ನೋಡಿ, ಸೈಡ್ಗೆ ಯಾಕೆ ಹಾಕಬೇಕು ಅಂತಂದರೆ ಅಲ್ಲಿ ಫಿನಾಫ್ಥಲಿನ್ ಇರುತ್ತೆ. ಕಲರು ಹೋಗ್ತಾ ಇದೆ ಅಲ್ವಾ? ಎಸ್. ಕಲರ್ ಹಾಗೆ ನಿಧಾನ. ಕಲರ್ ಹೋಗ್ತಾ ಇದೆ ಅಲ್ವಾ? ಓಕೆ, ಇನ್ನೂ ಸ್ವಲ್ಪ ಹಾಕೋಣ. ಸ್ವಲ್ಪ ಇದೆ ಸರ್. ಇನ್ನೂ ಸ್ವಲ್ಪ ಕಲರ್ ಇದೆ. ಓಕೆ. ಹೋಯ್ತಲ್ವಾ? ಎಸ್. ಇದ್ರ ಅರ್ಥ ಏನು ಗೊತ್ತಾನ? ಹೇಳಿ ನೋಡೋಣ. ಈಗ ನಾವು ಹಾಕಿದ್ದೇನು ಹೇಳು? HCl ಹಾಕಿದ್ದೇನು ಹೇಳು? ನೋಡಿ, ಇದನ್ನ ಯಾರು ಮುಟ್ಟಬೇಡಿ, ಇದು ಆಮ್ಲದ್ದಿದು. ಓಕೆ, ಇದನ್ನ ಆಮೇಲೆ ಕ್ಲೀನಾಗಿ ತೊಳ್ಕೊಂಬಂದ್ಬಿಡೋಣ. ಓಕೆ, ಇದು ಮುಗೀತೀಗ. ಆಮ್ಲ ಹಾಕಂಗಿಲ್ಲ. ಆಮ್ಲ ಹಾಕಿದ್ವಿ ಅಲ್ವಾ? ಈಗ ಏನು ಮಾಡೋಣ ಅಂತಂದರೆ, ಇದಕ್ಕೆ ನೋಡು, ಈ ಕಡೆ ಬನ್ನಿ. ಈಗ ನೋಡಿ, ಇದಕ್ಕೆ ಫಸ್ಟ್ಗೆ ಏನು ತೆಗೆದುಕೊಂಡಿದ್ವಿ? ಸೋಡಿಯಂ ಹೈಡ್ರಾಕ್ಸೈಡ್. ಫಿನಾಫ್ಥಲಿನ್ ಹಾಕಿದ್ವಿ, ಗುಲಾಬಿ ಬಣ್ಣ ಬಂತು. ಗುಲಾಬಿ ಬಣ್ಣ ಬರ್ಲಿಕ್ಕೆ ಕಾರಣ ಏನು? ಸೋಡಿಯಂ ಹೈಡ್ರಾಕ್ಸೈಡ್ ವಿಭಜನೆಯಾಗಿ Na+ ಮತ್ತು OH- ಅಯಾನ್ ಆಗಿತ್ತು. ಹಂಗಾಗಿ OH- ಅಯಾನು ಫಿನಾಫ್ಥಲಿನ್ ಜೊತೆ ಸೇರ್ಕೊಂಡು ಏನು ಬಂತು? ಗುಲಾಬಿ ಬಣ್ಣ ಬಂತು ಅಲ್ವಾ? ಈ ಗುಲಾಬಿ ಬಣ್ಣ ಇಲ್ಲಿ ನೋಡಿ, ಗುಲಾಬಿ ಬಣ್ಣ ಹಾಕಿ ಏನು ಹಾಕಿದ ಮೇಲೆ ಹೋಯ್ತು? HCl ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹನಿ ಹನಿಯಾಗಿ ಹಾಕಿದ್ವಿ. ಅವಾಗ ಗುಲಾಬಿ ಬಣ್ಣ ಹೋಯ್ತು. ಯಾಕೆ ಹೋಯ್ತು ಹೇಳ್ರಿ ನೋಡೋಣ. ಇಲ್ಲಿರ್ತಕ್ಕಂಥ OH- ಅಯಾನು ಅಲ್ಲಿರ್ತಕ್ಕಂಥ OH- ಅಯಾನ್ಗಳು ಎದರೊಂದಿಗೆ ಸೇರ್ಕೊಂಡು HCl ಜೊತೆಗೇನ H+ ಜೊತೆ ಸೇರ್ಕೊಂಡು ನೀರಾಗಿಬಿಡ್ತಲ್ಲಿ. ಓಕೆ, ಇಲ್ಲಿ ನೋಡಿ, ಹಂಗಾಗಿ OH- ಅಯಾನ್ಗಳು ಇಲ್ಲ ಅಲ್ಲಿ. ಹಂಗಾಗಿ ಗುಲಾಬಿ ಬಣ್ಣ ಏನಾಯ್ತು? ಹೊರಟೋಯ್ತು. ಈಗ ಮತ್ತೆ ಗುಲಾಬಿ ಬಣ್ಣ ಬರ್ಬೇಕಂದ್ರೆ ಏನ್ ಹಾಕ್ಬೇಕು ಹೇಳಿ? ಅದಕ್ಕೆ ನೋಡೋಣ. NaOH ಹಾಕ್ಬೇಕು. ನೋಡಿ, ಹಂಗಾರೆ ನಾನು NaOH ಹಾಕ್ತದೇನಿ. ಆಮ್ಲ ಹಾಕಿದ್ದಿದಲ್ವಾ? ಸರಿ, ಇದು NaOH ಹಾಕಿದ್ದಲ್ವಾ? ಈಗ ಹನಿ ಹನಿಯಾಗಿ ಹಾಕೋಣ.
ಹಾಗೆ ಗುಲಾಬಿ ಬಣ್ಣ ಕಾಣಿಸ್ತಾ ಇತ್ತು ನೋಡ್ರಿ ಅಲ್ವಾ? ಗುಲಾಬಿ ಬಣ್ಣ ಬಂತಲ್ವಾ? ಎಸ್. ಯಾಕೆ ಗುಲಾಬಿ ಬಣ್ಣ ಬಂತ ಹೇಳಿ ನೋಡೋಣ. ಮತ್ತೆ NaOH ಏನಾಗಿ ವಿಭಜನೆ ಆಯ್ತು? Na+ ಮತ್ತು OH- ಅಯಾನ್ಗಳಾಗಿ ಏನಾಯ್ತು? ವಿಭಜನೆ ಆಗೋದರಿಂದ ಗುಲಾಬಿ ಬಣ್ಣ ಮತ್ತೆ ವಾಪಸ್ ಕಾಣಿಸ್ಕೊಳ್ತಾ ಇತ್ತು ನೋಡ್ರಿ ಅಲ್ವಾ? ಎಸ್, ಗುಲಾಬಿ ಬಣ್ಣ ಮತ್ತೆ ವಾಪಸ್ ಕಾಣಿಸ್ಕೊಳ್ತು. ಇದ್ರ ಅರ್ಥ ಏನು ಅಂತಂದ್ರೆ, ಹಾಗಾದ್ರೆ ಗುಲಾಬಿ ಬಣ್ಣ ಹೋಗ್ಬೇಕು ಅಂದ್ರೆ ಏನಾಗ್ಬೇಕು? ಇದಕ್ಕೆ ಮತ್ತೆ HCl. ಗುಲಾಬಿ ಬಣ್ಣ ಬರ್ಬೇಕು ಅಂದ್ರೆ ಏನಾಗ್ಬೇಕು? NaOH. ಇದ್ರ ಅರ್ಥ ಏನಂತಂದ್ರೆ, HCl ಅಂದ್ರೆ ಆಮ್ಲ, NaOH ಅಂದ್ರೆ ಪ್ರತ್ಯಾಮ್ಲ. ಆಮ್ಲದ ಪರಿಣಾಮವನ್ನ ಪ್ರತ್ಯಾಮ್ಲದ ಪರಿಣಾಮವನ್ನ ಆಮ್ಲ ತಟಸ್ಥಗೊಳಿಸಿ ಅಥವಾ ಶೂನ್ಯಗೊಳಿಸಿ ನೀರು ಮತ್ತು ಲವಣವನ್ನ ಕೊಡುತ್ತದೆ. ಅರ್ಥ ಆಯ್ತಾ? ಒಬ್ರು ಹೇಳಿ. ಮೊದಲನೇದಾಗಿ ತಟಸ್ಥೀಕರಣ ಎಂದರೇನು ಅಂತ ಹೇಳ್ತೀನಿ. ಆಮ್ಲದ ಪರಿಣಾಮವನ್ನು ಪ್ರತ್ಯಾಮ್ಲ ಶೂನ್ಯತೆಗೊಳಿಸುತ್ತದೆ. ಪ್ರತ್ಯಾಮ್ಲದ ಪರಿಣಾಮವನ್ನು ಆಮ್ಲ ಶೂನ್ಯತೆಗೊಳಿಸುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುತ್ತದೆ. ಇದಕ್ಕೆ ಮೊದಲನೇದಾಗಿ ನಾವು NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಅದು ಪ್ರತ್ಯಾಮ್ಲ. ಅದನ್ನ ಹಾಕಿ ಫಿನಾಫ್ಥಲಿನ್ ಹಾಕಬೇಕು. ಫಿನಾಫ್ಥಲಿನ್ ಹಾಕಿದಾಗ ಗುಲಾಬಿ ಬಣ್ಣ ಬರುತ್ತೆ. ಅದು ಬಂದಿರೋದು ಕಾರಣ ಸೋಡಿಯಂ ಹೈಡ್ರಾಕ್ಸೈಡ್ ವಿಭಜನೆಯಾಗಿ Na+OH- ಅಯಾನುಗಳು ಬರುತ್ತವೆ. ಗುಲಾಬಿ ಬಣ್ಣ ಯಾಕೆ ಗುಲಾಬಿ ಬಣ್ಣ ಅಂತ ಹೇಳಿ ನೋಡೋಣ. ಗುಲಾಬಿ ಬಣ್ಣ ಆಗಲು ಕಾರಣ OH- ಅಯಾನುಗಳು ಎದ್ರ ಜೊತೆ ಸೇರ್ಕೊಂತವೆ? ಸೋಡಿಯಂ ಹೈಡ್ರಾಕ್ಸೈಡ್. ನೋ, ಫಿನಾಫ್ಥಲಿನ್ ಕೊಟ್ಟ ಸೇರ್ಕೊಂಡು ಯಾವ ಬಣ್ಣ ಬಂತು? ಗುಲಾಬಿ ಬಣ್ಣ ಬಂತು. ಗುಲಾಬಿ ಬಣ್ಣ ಹೋಗಲು ನಾವು HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಅದು ಒಂದು ಆಮ್ಲ. ಇದು ಇಲ್ಲಿದೆ ನೋಡ್ರಿ, HCl. ಹೌದಾ? ಇದನ್ನ ನಾವ್ ಏನ್ ಮಾಡಿದ್ವಿ? ಹನಿಯಾಗಿ ಹಾಕಿದಾಗ ಗುಲಾಬಿ ಬಣ್ಣ ಹೋಯ್ತು. ಈಗ ಮತ್ತೆ ಗುಲಾಬಿ ಬಣ್ಣ ಬರ್ಬೇಕು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಹಾಕ್ಬೇಕು. ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಯ್ತು? ವಿಭಜನೆಯಾಗಿ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಗುಲಾಬಿ ಬಣ್ಣ ಮತ್ತೆ ಬರುತ್ತೆ. ಯಾಕೆ ಗುಲಾಬಿ ಬಣ್ಣ ಮತ್ತೆ ಬಂತ ಹೇಳ್ರಿ ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ ತಕ್ಷಣ ಸೋಡಿಯಂ ಹೈಡ್ರಾಕ್ಸೈಡ್ ವಿಭಜನೆಯಾಗಿ ಏನ್ ಕೊಡ್ತು? Na+ ಮತ್ತು OH-. ಮತ್ತೆ ಅಲ್ಲಿ OH- ಐತಲ್ಲ, ಆ OH- ಎದ್ರ ಜೊತೆ ಸೇರ್ಕಂತ ಮತ್ತೆ ಫಿನಾಫ್ಥಲಿನ್ ಜೊತೆ ಸೇರ್ಕೊಂಡು ಯಾವ ಬಣ್ಣ ಬಂತು? ನೋಡಿ, ಗುಲಾಬಿ ಬಣ್ಣ ಸೈಡಿಗೆ ಸ್ವಲ್ಪ ಬಂದಿದೆ ನೋಡ್ರಿ, ಬಹಳ ಬಂದಿಲ್ಲ ಅಲ್ವಾ? ಸ್ವಲ್ಪ ಬಂದಿದೆ. ಮತ್ ಗುಲಾಬಿ ಬಣ್ಣ ಹೋಗ್ಬೇಕಂದ್ರೆ ಏನಾಗ್ಬೇಕು? ಸೋಡಿಯಂ HCl. ಮತ್ ಬರ್ಬೇಕು ಅಂದ್ರೆ ಗುಲಾಬಿ ಬಣ್ಣ NaOH ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್. ಹಂಗಾರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ಏನ್ ಬಿಡುಗಡೆ ಮಾಡ್ತವೆ? ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡುತ್ತವೆ. ವೆರಿ ಗುಡ್. ನೀ ಬಾರಮ್ಮ ಈಶ್ವರ್, ಬನ್ನಿ. ನೀವು ತಪ್ಪಿದ್ದು ನಾವ್ ಹೇಳ್ಕೊಡ್ತೇನೆ, ಬನ್ನಿ. ಬಾರಮ್ಮ, ನೀ ಬಾರಮ್ಮ. ಸ್ನೇಹ ಬಾರಮ್ಮ. ವೆರಿ ಗುಡ್. ಮೊದಲು ಅವ್ರ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸ್ನೇಹ, ನಾನು 10ನೇ ತರಗತಿಯನ್ನು ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಮಲ್ಲೇಶ್ವರಂ ಪ್ರೌಢಶಾಲಾ ಮಾರವಳ್ಳಿ. ಈಗ ನಾವು ತಟಸ್ಥೀಕರಣದ ಬಗ್ಗೆ ಪ್ರಯೋಗ ಮಾಡಿದ್ವಿ. ಆ ಪ್ರಯೋಗದಿಂದ ನಾವು ತಿಳಿದಿದ್ದು NaOH ದ್ರಾವಣವನ್ನು ಹನಿಯಾಗಿ HClಗೆ ಹಾಕಿದಾಗ ಪಿಂಕ್ ಕಲರ್ ಬಂತು. ಆ ಪಿಂಕ್ NaOH ಅನ್ನ ಫಿನಾಫ್ಥಲಿನ್ ಜೊತೆ ಸೇರಿಸಿದಾಗ ಏನ್ ಬಂತು? ಪಿಂಕ್ ಕಲರ್ ಗುಲಾಬಿ ಬಣ್ಣ ಬಂತು. ಮತ್ತೆ ಅದಕ್ಕೆ NaOH ಸೇರಿಸಿದ್ವಿ. ಆಗ ಬಣ್ಣ ಎಲ್ಲ ಕಲಕಿ ಆದ್ಮೇಲೆ ಮತ್ತೆ ಅದೇ ಆಮ್ಲವನ್ನು ಇದಕ್ಕೆ ಹಾಕಿದಾಗ ಸಣ್ಣದಾಗಿ ಅದರ ಬಣ್ಣ ಮತ್ತೆ ಗುಲಾಬಿ ಬಣ್ಣ ಬಂತು. ಹಾಗಾದ್ರೆ ಇದು ಯಾವ ಕ್ರಿಯೆ? ಇದು ತಟಸ್ಥೀಕರಣ. ವೆರಿ ಗುಡ್.